ಬ್ಲಡ್ ತಗೊಂತಾರಲ್ಲಿ, ಬ್ಲಡ್ ಕ್ಯಾಂಪ್ ತರ ಮಾಡ್ತಾರಲ್ಲಿ. ನಾನು ಯಾರಿಗೂ ಹೇಳಿಲ್ಲ ಅದನ್ನ. ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತೀವಿ ಅವಾಗ್ಲು. ಅವ್ರು ನಮಗ್ ಮಾಡಿರೋ ಸಹಾಯಕ್ಕೆ ಋಣವಾಗಿ ಪ್ರತಿಯೊಂದು ದರ್ಶನ್ ಅವರ ಬರ್ತ್ಡೇಗುನು ಪ್ರತಿ ಬರ್ಡೇಗೂ ನಾನು ಹೋಗ್ತೀನಿ. ಅವ್ರು ವಿಸಿಟ್ ಹಾಕ್ಬಿಟ್ಟು ಮಾತಾಡ್ಸ್ಬಿಟ್ಟು ಅಲ್ಲೊಂದು 10 ನಿಮಿಷ ಇದ್ಬಿಟ್ಟು ವಾಪಸ್ ಬರ್ತಾ ನಾವು ಬ್ಯಾಕ್ ಸೈಡ್ ಬರ್ತಾ ಅಲ್ಲೊಂದು ಬ್ಲಡ್ ಕ್ಯಾಂಪ್ ಮಾಡ್ತಾರಲ್ಲಿ. ಅಲ್ಲಿ ಬಂದು ಒಂದು ಬಾಟಲ್ ಬ್ಲಡ್ ಕೊಟ್ಟು ನಾನು ಅಲ್ಲಿಂದ ಮತ್ತೆ CCL ಟ್ರಾವೆಲ್ ಮಾಡೋದು ಇಲ್ಲಿಂದ. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತೀವಿ. ಮತ್ತೆ ಅಲ್ಲೇ ಕ್ರಿಕೆಟ್ ಅಲ್ಲಿ ನಡೀತಾ ಇರುತ್ತೆ ನಮ್ಗೆ. ಐ ಥಿಂಕ್ ನಾವೇನಂದ್ರೆ ನಾವು ಅವ್ರ ಜೊತೆ ಅಷ್ಟು ಚೆನ್ನಾಗಿ ನಡ್ಕೊಂಡಿರೋದ್ರಿಂದ ನಮ್ಮನ್ನ ಇದುವರೆಗೂ ಅಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಗೇಟ್ ಪಾಸ್ ಕೊಟ್ಬಿಟ್ಟಿರೋರು. ಆಮೇಲೆ ಸುಮಾರು ಜನ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಹೌದು. ನಾನು ಇವತ್ತವರೆಗೂ ಏನು ಕೇಳಿಲ್ಲ ಸರ್. ಇವನ್ ದರ್ಶನ್ ಸರ್ ಹತ್ರ ಆಗ್ಲಿ, ಸುದೀಪ್ ಸರ್ ಹತ್ರನಾಗ್ಲಿ, ನಾನು ಇಷ್ಟು 5-6 ವರ್ಷದಿಂದ ನಾನು ಜೊತೆಲಿದ್ದು CCL KCCL ಇದ್ರು, ಇದುವರೆಗೂ ನಿಮ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಸುದೀಪ್ ಸರ್ನ ಆಗ್ಲಿ, ಅಥವಾ ನನಗೆ ಬಿಗ್ ಬಾಸ್ ಕಳಿಸಿ ಬಿಗ್ ಬಾಸ್ ಒಂದು ಮಾತು ಹೇಳಿ ಅಂತ ನಾನು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ನಾನು ಕೇಳಿಲ್ಲ. ನನ್ನನ್ನ ಒಬ್ಬ ಕಲಾವಿದ ಅಂತ ಹೇಳ್ಬಿಟ್ಟು, ಪ್ರೊಫೈಲ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದು ಅಂತ ಒಂದು ಸ್ಥಾನ ಕೊಟ್ಟು ಅವ್ರ ಟೀಮಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಹಳ್ಳಿಲಿ ಕ್ರಿಕೆಟ್ ಆಡ್ತಿದ್ದವ್ರನ್ನ ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸ್ಗಳಲ್ಲಿ ದೊಡ್ಡ ಗ್ರೌಂಡಲ್ಲಿ ಕರ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ನಾವು ಮಿಸ್ಯೂಸ್ ಮಾಡ್ಕೊಂಬಾರ್ದು ಯಾವತ್ತು.